ಪತ್ರಿಕಾಗೋಷ್ಠಿಯ ಉದ್ದೇಶ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಜಾತಿ ಗಣತಿಯ ಒಂದು ಸರ್ವೆ ಕಾರ್ಯಕ್ರಮ ನಡೀತಾ ಇದೆ. ದಿನಾಂಕ 6ರಂದು ಪ್ರಾರಂಭ ಆಗ್ತಾಯಿದೆ. ಆ ಜಾತಿ ಗಣತಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಮಾದಿಗರು ಅಂತ ಬರೆಸ್ಬೇಕಂತೇಳಿ ನಾವು ಮಾದಿಗ ದಂಡದ ರಾಜ್ಯಾಧ್ಯಕ್ಷನಾಗಿ ನಾನು ನನ್ನ ಸಮುದಾಯದಲ್ಲಿ ವಿನಂತಿ ಮಾಡಲಿಕ್ಕೆ ಮತ್ತು ಕಳಕಳಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಈಗಾಗಲೇ ರಾಜ್ಯದಲ್ಲಿರುವಂಥ 12 ಜಿಲ್ಲೆಗಳಲ್ಲಿ 12 ಜಿಲ್ಲೆಗಳ ನಂತರ ವಿಜಯನಗರ ಆಗಿರ್ಬೋದು ಮತ್ತು ಚಾಮರಾಜನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಇದು ಯಾವುದು ನಮ್ಮ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಚಿತ್ರದುರ್ಗ ಆಗಿರ್ಬೋದು, ಹಾಗೆ ನಮ್ಮ ಕೊಪ್ಪಳ ತನಕ ಅಲ್ಲಿವರೆಗೂ ಬರ್ತಾಯಿದೆ. ಈಗ ಮಾದಿಗರು ಅಂತಂದರೆ ಈ ಉತ್ತರ ಕರ್ನಾಟಕದಲ್ಲಿ ಮಾದಿಗರಂತ ಎಲ್ಲರೂ ಮಾದಿಗರಂತ ಬರೆಸ್ತಾ ಇದ್ದೀವಿ. ಆ ಭಾಗದಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ. ಆದಿ ಕರ್ನಾಟಕ ಅಂತಂದರೆ ಮಾದಿಗರು, ಆದಿ ದ್ರಾವಿಡ ಅಂತಂದರೆ ಹೊಲಿಯರು ಅಂತೇಳಿ ಕರಿತಾ ಇದ್ದಾರೆ. ಆದರೂ ಆದಿ ಕರ್ನಾಟಕ H.C. ಮಹದೇವಪ್ಪ ಆದಿ ಕರ್ನಾಟಕ ಇದ್ದಾರೆ, ಅವರು ಛಲವಾದಿಗಳು. ಆದಿ ಕರ್ನಾಟಕ K.H. ಮುನಿಯಪ್ಪನವರು ಆಹಾರ ಸಚಿವರಿದ್ದಾರೆ, ಅವರು ಕೂಡ ಆದಿ ಕರ್ನಾಟಕ ಬರೆದಿದ್ದಾರೆ. ಇಲ್ಲಿ ಮಾದಿಗರು ಯಾರು, ಹೊಲಿಯರು ಯಾರು ಅನ್ನೋ ಒಂದು ಗೊಂದಲದಲ್ಲಿ ಇರುವುದರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದು ಇಷ್ಟೇ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದ್ದೇನಂತಂದರೆ ಆದಷ್ಟು ಬೇಗ ಮಧ್ಯಂತರ ವರದಿ ತರಿಸ್ಕೊಂಡು ವರದಿಯಲ್ಲಿ ಅಂಕಿಅಂಶಗಳ ಆಧಾರದ ಮೇಲೆ ಮತ್ತು ಸದಾಶಿವ ಆಯೋಗದ ವರದಿ ಕೊಟ್ಟಂಥ ವರದಿ ಹಾಗೆ ಮತ್ತು ನಮ್ಮ ಮಹದೇವಸ್ವಾಮಿ BJP ಸರ್ಕಾರದ ಮಹದೇವಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ವರದಿ ಕೂಡ ಎರಡೂ ವರದಿಗಳನ್ನು ಮುಂದೆ ಇಟ್ಕೊಂಡು ಕಾಂತರಾಜ ಆಯೋಗ ವರದಿ ಕೂಡ ಮುಂದೆ ಇಟ್ಕೊಂಡು ಅಂಕಿ ಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡ್ತು ಅಂತ ಹೇಳಿದ್ದಾರೆ ಒಂದು ಭಾಗ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ನಮಗೆ ಮಾದಿಗರಿಗೆ ಅನ್ಯಾಯ ಆಗ್ತಾಯಿದೆ. ಈ ರಾಜ್ಯದಲ್ಲಿ ಮಾದಿಗರಿಗೆ ಯಾವುದೇ ಕಾರಣಕ್ಕೂ ಮಾದಿಗರನ್ನ ಪ್ರತಿ ಹಂತದಲ್ಲಿ ರಾಜಕೀಯ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಎಲ್ಲ ರಂಗದಲ್ಲಿ ಕೂಡ ನಮಗೆ ಅನ್ಯಾಯ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ 2 ವರ್ಷ ಆಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಗಳು ದಿನನಿತ್ಯ ನಡೀತಾ ಇದ್ದಾವೆ. ಇದು ಎಲ್ಲೋ ಕಾನೂನು ಬಿಗಿ ಪಟ್ಟು ಇಲ್ಲ, ಕಾನೂನಿನ ಒಂದು ಭಯ ಇಲ್ಲದಂಗೆ ಈ ರಾಜ್ಯ ಸರ್ಕಾರ ನಡೆಸ್ಕೊಳ್ತಾ ಇದೆ. ಅದಕ್ಕಾಗಿ ಮಾದಿಗ ದಂಡರು ತೀವ್ರ ಖಂಡಿಸ್ತಾ ಇದ್ದೀವಿ. ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಕೂಡ ನಮ್ಮ ಜಾತಿ ಗಣತಿಯ ಸರ್ವೆ ಕಾರ್ಯಕ್ರಮಕ್ಕೆ ಬಂದಂಥ ಅಧಿಕಾರಿಗಳ ಏನು ಮನೆಗೆ ಭೇಟಿ ಕೊಡ್ತಾರೆ, ಅಧಿಕಾರಿಗಳ ಮುಂದೆ ಮಾದಿಗರಂತ ಬರೆಸ್ಬೇಕಂತೇಳಿ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ, ನನ್ನ ಸಮುದಾಯದ ಹಿಂದೆ ಬಿದ್ದಿದೆ ವಿದ್ಯೆ ಉದ್ಯೋಗ ರಾಜಕೀಯ ರಂಗದಲ್ಲಿ ಎಲ್ಲ ರಂಗದಲ್ಲಿ ಮುಂದೆ ಬರಬೇಕಂತೇಳಿ ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗಣ್ಣವರು ಸುದೀರ್ಘ 30 ವರ್ಷಗಳ ಹೋರಾಟವನ್ನು ಮಾಡಿಕೊಂಡು ಈಗಾಗಲೇ ಎಲ್ಲ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯವಾಗಿ ಏನು ಆಗಸ್ಟ್ 1ರಂದು ತೀರ್ಪು ಬಂದಿದೆ, ಅದರ ಅನ್ವಯವಾಗಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ನೀವೇ ಮಾಡ್ಕೊಳ್ಬೋದು ಅಂತ ಒಂದು ತೀರ್ಪು ಬಂದಿದೆ. ಅದರ ಅನ್ವಯವಾಗಿ ಇವತ್ತು ದಕ್ಷಿಣ ಭಾರತದಲ್ಲಿರುವಂಥ ರಾಜ್ಯಗಳು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಕೂಡ 3% ಒಳ ಮೀಸಲಾತಿ ಸಿಗ್ತಾಯಿದೆ. ಆಂಧ್ರದಲ್ಲಿ ಅಮೆಂಡ್ಮೆಂಟ್ ಆಗಿದೆ, ಕೆಲವೇ ದಿನಗಳಲ್ಲಿ ಜಾರಿಯಾಗಿ ಬರ್ತಾಯಿದೆ. ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ಕೂಡ ಅಲ್ಲಿ 9% ಈಗಾಗಲೇ ಅನುಷ್ಠಾನ ಮಾಡಿ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಯಾಕೆ ವಿಳಂಬ ಮಾಡ್ತಾರೆ ಅಂತಂದರೆ ಇಲ್ಲಿ ಸಿದ್ದರಾಮಯ್ಯನವರ ಉದ್ದೇಶಪೂರ್ವಕವಾಗಿ ತಡೀಲಿಕ್ಕೆ ಕಾಂಗ್ರೆಸ್ನಲ್ಲಿರುವಂಥ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಅಡ್ಡಿಪಡಿಸ್ತಾರೆ ಅಂತೇಳಿ ನಮ್ಮ ಮೇಲೆ ನೋಡಿ ಕಾಣ್ತಾ ಇದೆ. ಇಲ್ಲಿ ಒಲಿಯರು ನಮಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಒಲಿಯರು ಭಾಳ ದಿನ ನಡೆಯುವುದಿಲ್ಲ. ನೀವೇನಾದರೂ ಇವತ್ತು ಒಲಿಯ ಕಾಂಗ್ರೆಸ್ ಪಕ್ಷ ಆಗಿದ್ದರೆ ಮಾದಿಗರಾಗಿರ್ಬೇಕು. ಪಕ್ಷದಲ್ಲಿ ಮಾದಿಗರಿದ್ದಾರಲ್ಲ, ಮಾದಿಗರಿಗೆ ಗೊತ್ತಿಲ್ವಾ ಅನ್ಯಾಯ ಆಗ್ತದಂತ? ಮಾದಿಗರ ಸಚಿವರುಗಳು ಗೊತ್ತಿಲ್ವಾ? ಮಾದಿಗರು ಇರುವಂಥ ಲೀಡರ್ಗಳಿಗೆ ಗೊತ್ತಿಲ್ವಾ? ಈ ಸಮುದಾಯನ ಎಲ್ಲಿ ಬಲಿ ಕೊಡ್ತಾ ಇದ್ದೀರಿ ನೀವೆಲ್ಲರೂ ಸೇರಿ? ಅದಕ್ಕಾಗಿ ನಾವು ನಮ್ಮ ಸಮುದಾಯದ ಪಕ್ಷದಲ್ಲಿರುವಂಥ ಮಾದಿಗರಾಗಿರ್ಬೋದು ಮತ್ತು ಇನ್ನಿತರ ಬೇರೆ ಬೇರೆ ಪಕ್ಷಗಳಲ್ಲಿ JDS BJP ಕಾಂಗ್ರೆಸ್ ಪಕ್ಷದಲ್ಲಿರೋ ಮಾದಿಗರಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ, ದಯವಿಟ್ಟು ಸರ್ವೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಮಾದಿಗ ಅಂತ ಬರೆಸಿ. ಸಾಮಾಜಿಕ ನ್ಯಾಯ ಸಿಗಬೇಕಂತಂದರೆ ಸುದೀರ್ಘ 30 ವರ್ಷಗಳು ಹೋರಾಟ ಮಾಡ್ಕೊಂಡು ಬಂದಿವಿ. ಇನ್ನೂ ಎಲ್ಲಿವರೆಗೂ ಮಾಡಬೇಕು ರೀ ನಾವು? ಇಲ್ಲಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಾವೆಲ್ಲ ಈ ರಾಜ್ಯ ಸುತ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ತುಳಿದರೆ ಈಗಾಗಲೇ ನಮ್ಮ ಸಹೋದರರಾದಂಥ ನಮ್ಮ ಅಣ್ಣ ತಮ್ಮಂದರು ದಲಿತರು ಪ್ರತ್ಯೇಕವಾಗಿ ಮೀಸಲಾತಿ ಕೊಟ್ಟಿದ್ದಾರೆ. ದಲಿತರು ಮುಸ್ಲಿಮರು ಮೈನಾರಿಟಿ ಕೊಟ್ಟಿದ್ದಾರೆ, ನಾವು ಸ್ವಾಗತ ಮಾಡ್ತೀವಿ, ನಾವು ತಪ್ಪಿಲ್ಲ, ಮಾಡಲಿ. ಎಲ್ಲರೂ ಅದು ಮುಸ್ಲಿಂ ಕಮಿಟಿಯಲ್ಲೂ ಕೂಡ ತೀವ್ರ ಬಡವರಿದ್ದಾರೆ. ಯಾರೋ ಒಬ್ಬರಿಬ್ಬರು ಬೆಳೆದಿದ್ರೆ, ಜಮೀರ್ ಅಹಮದ್ ಖಾನ್ ಒಬ್ಬರು ಬೆಳೆದ್ರೆ ಆಯಿತಾ? ಎಲ್ಲ ಸಚಿವರಾದ್ರೆ ಆಯ್ತು. ಅವರು ಆ ಸಮುದಾಯಕ್ಕೂ ನ್ಯಾಯ ಕೊಡಲಿ, ಬೇಡ ಅಂತ ಹೇಳಲ್ಲ. ಬಟ್ ನಮ್ಮ ಸಮುದಾಯಕ್ಕೆ ಯಾಕೆ ನೀವು ಕಡೆಗಣಿಸ್ತಾ ಇದ್ದೀರಿ? ಕಾಂಗ್ರೆಸ್ ಪಕ್ಷದಲ್ಲಿ ಮಾದಿಗರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತ್ಯೇಕವಾಗಿ ಮತಗಳು ಕೊಟ್ಟಿರೋದ್ರಿಂದ ಇವತ್ತು 130 ಸ್ಥಾನಗಳು ಗೆದ್ದು ನೀವು ಅಧಿಕಾರವನ್ನು ಕಾರಬಾರು ಮಾಡ್ತಾ ಇದ್ದೀರಿ. ಇದು ಯಾವ ನ್ಯಾಯ? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ನಾವು ವಿನಂತಿ ಮಾಡೋದು ಇಷ್ಟೇ, ಆದಷ್ಟು ಬೇಗನೆ AKAD ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಮತ್ತು ಸರ್ವೆ ಬಂದಂಥ ಕಾರ್ಯಕ್ರಮಗಳಲ್ಲಿ ನಮ್ಮ ಮಾದಿಗರೆಲ್ಲ ಮಾದಿಗರಂತ ಬರೆಸಿ ಕೂಡಲೇ ನಮ್ಮ SC ವರ್ಗೀಕರಣಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಕೂಡಲೇ ಆದಷ್ಟು ಬೇಗ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಬೇಕಂತ ನಮ್ಮ ಒತ್ತಾಯ ಮೂಲಕ ಇವತ್ತು ಪತ್ರಿಕಾಗೋಷ್ಠಿ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಸಮುದಾಯಕ್ಕೆ ಸಂದೇಶವನ್ನು ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು AKAD ಸಮಸ್ಯೆ ಕೂಡಲೇ ಬಗೆಹರಿಸಬೇಕಂತ HN ನಾಗಮೋಹನ್ ದಾಸ್
ಆಯೋಗದ ಸದಸ್ಯರು ಅಧ್ಯಕ್ಷರು ಅವರಿಗೆ ಗಮನಕ್ಕೆ ತಂದಿದ್ವಿ. ಹಲವು ಬಾರಿ ನಾವು ಅವ್ರಿಗೆ ಕಚೇರಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕೂಡ ಆದಷ್ಟು ಬೇಗ ನಿಮ್ಮ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ನಾನು ಕೂಡ ಸಹಕರಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ವಕೀಲರಾದಂಥ ರಾಜು ಅದನ್ನವರು ಪ್ರಶ್ನೆ ಮಾಡಿದಾಗ, ಒಂದು ವೇಳೆ ನೀವು ಏನಾದರೂ ಅನ್ಯಾಯ ಮಾಡಿದ್ದಾದರೆ ನಿಮ್ಮ ಮೇಲೆ ಕಂಟೆಂಪ್ಟ್ ಕೋರ್ಟ್ ಪ್ರಕರಣ ದಾಖಲು ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ನೇರವಾಗಿ ಎಚ್ ಎನ್ ನಾಗಮೋಹನ್ ಸರಿಗೆ ನಾವು ಆ ಮಾತನ್ನು ಹೇಳಿದ್ದಾರೆ ನಮ್ಮ ಅಡ್ವೊಕೇಟ್ ಯಾರು ನಮ್ಮ ರಾಜು ಅದನ್ನವರ ವಕೀಲರು. ಹಾಗೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಟ್ಟಾರೆ ಸೇರಿ ನಮ್ಮ ಯುವಸೇನಾ ಅಧ್ಯಕ್ಷರಂಥ ಗುರುರಾಜ್ ಭಂಡಾರವರು ಆಗಿರ್ಬೋದು, ನಮ್ಮ ರಾಜು ಅದನ್ನವರು ಕಾರ್ಯದರ್ಶಿಗಳಾಗಿರ್ಬೋದು ಮತ್ತು ದಂಡೋತ್ಕರ ಆಗಿರ್ಬೋದು, ಎಲ್ಲ ನಮ್ಮ ಷಣ್ಮುಖಪುರ ಆಗಿರ್ಬೋದು, ಎಲ್ಲ ನನ್ನ ಈಗ ತಾನೇ ನಾವು ಹೊಸದಾಗಿ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸುಂದರ್ ಅಂತೇಳಿ ಸುಂದರ್ ಡಿ ಸಾಗರ್ ಅಂತೇಳಿ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರು ಎಲ್ಲರಿಗೆ ಸಂಘಟನೆ ಬಲಪಡಿಸಬೇಕಂತ ಆದೇಶವನ್ನು ನೀಡಿದ್ದೀನಿ. ಜೊತೆಗೆ ನಿಮ್ಮ ಸಹಕಾರ ಇರಲಿ. ಈ ಯೂಟ್ಯೂಬ್ ಚಾನಲಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಯೂಟ್ಯೂಬ್ ಚಾನಲನ್ನು ಬೆಳೀಲಿ. ನಿಮ್ಮ ಚಾನಲ್ಗಳಲ್ಲೂ ಕೂಡ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮುದಾಯಕ್ಕೆ ನೀಡಲಿಕ್ಕೆ ತಾವು ಮುಂದಾಗಬೇಕಂತೇಳಿ ನಾನು ರಾಜ್ಯಾಧ್ಯಕ್ಷನಾಗಿ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷನಾಗಿ ಬಿ ನರಸಪ್ಪ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಿಂದ ಕೇಳ್ಕೊಳ್ತೇವೆ. ಮತ್ತು ಬೀದರ್ ಜಿಲ್ಲೆಯಿಂದ ನಾವು ಪಾದಯಾತ್ರಾ ಕಾರ್ಯಕ್ರಮ ನಮ್ಮ ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ನಾವು ಈಗಾಗಲೇ 2 ಸುತ್ತು ಮಾತುಕತೆ ಆಗಿದೆ. ಕುಮಾರಪುರ ಗೆಸ್ಟ್ ಹೌಸಲ್ಲಿ 27-28ರಂದು ಮಂದಕೃಷ್ಣ ಮಾದಿಗಣ್ಣವರು ಬಂದು ಸಭೆ ಆಲೋಚನೆ ಮಾಡಿದ್ದಾರೆ. ಎಲ್ಲ ಲಾಯರ್ಗಳ ಮುಖಾಂತರ ಮಾತಾಡಿದ್ದಾರೆ, ಮೇಧಾವಿಗಳ ಮುಖಾಂತರ ಮಾತನಾಡಿದ್ದಾರೆ, ಹೋರಾಟಗಾರರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ದಲಿತ ಪರ ಸಂಘಟನೆಗಳು, ಮಾದಿಗ ಪರ ಸಂಘಟನೆಗಳು ಒಟ್ಟಾರೆ ಸೇರಿ ಒಂದೇ ವೇದಿಕೆ ಅಡಿಯಲ್ಲಿ ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಲಕ್ಷಾಂತರ ಜನ ಸೇರಿ ಬೆಂಗಳೂರು ನಗರವನ್ನು ದಿಗ್ಬಂಧನ ಮಾಡಲಿಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಆದಷ್ಟು ಬೇಗನೆ ಒಳ ಮೀಸಲು ಜಾರಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಮಾದಿಗರ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟಕ್ಕೆ ಇಳಿಬೇಕಾಗ್ತದೆ. ದಯವಿಟ್ಟು ನಮ್ಮ ಮೇಲೆ ನಡೆಯುತ್ತಿರುವಂಥ, ನಮ್ಮ ಸಮುದಾಯದ ಮೇಲೆ ನಡೀತಿರುವಂಥ ಹೋರಾಟ ಏನು ಅನ್ಯಾಯಕ್ಕೆ ಒಳಗಾಗ್ತಾಯಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾಗ್ತಾಯಿದ್ದಾರೆ, ಅಂಥವ್ರನ್ನ ದಲಿತರನ್ನು ರಕ್ಷಣೆ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಮುಂದಾಗಬೇಕು. ಹೋಮ್ ಮಿನಿಸ್ಟ್ರು ನಿಮಗೇನಾದರೂ ದಲಿತರು ಹೋಮ್ ಮಿನಿಸ್ಟ್ರು ನೀವು ಜಿ ಪರಮೇಶ್ವರ್ ಹೇಳಿ, ನಮ್ಮ ಮೇಲೆ ನಮ್ಮ ಸಮಾಜದ ಮೇಲೆ ದಲಿತರು ಅಥವಾ ಮೈನಾರಿಟಿ ಮೇಲೆ ಯಾರಾದ್ರ ಮೇಲೆ ಅಲ್ಲೇ ಅಹಿತಕರ ಘಟನೆಗಳಾದರೆ ಕೂಡಲೇ ತಡೆಗಟ್ಟುವಂಥ ಜವಾಬ್ದಾರಿ ದಲಿತರು ಹೋಮ್ ಮಿನಿಸ್ಟರ್ ಆಗಿರೋದ್ರಿಂದ ಕೂಡಲೇ ಎಚ್ಚೆತ್ತುಕೊಂಡು ನಮಗೆ ನ್ಯಾಯ ಕೊಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂದಕೃಷ್ಣ. ಎಲ್ಲರಿಗೂ ನಮಸ್ಕಾರ, ಜೈ ಭೀಮ್.